ಗುಡ್ ಮಾರ್ನಿಂಗ್ ಟು ಆಲ್. ನೋಡ್ರಿ, ನಾವು ಈಗಾಗಲೇ ಏನು ಮಾಡಿದೀವಪ್ಪ ಅಂದ್ರೆ ಈ ಪಾಠದ ದ ಕಿಂಗ್ಸ್ ಮಿನಿಸ್ಟರ್ ಈ ಪಾಠವನ್ನು ಈಗಾಗಲೇ ಅರ್ಧದಷ್ಟು ನಾವು ಏನು ಮಾಡಿದೆವು ತಿಳ್ಕೊಂಡಿದ್ದೇವೆ. ಕಾಡಿನ ರಾಜ ಯಾರು, ಎಷ್ಟು ಮಂತ್ರಿಗಳನ್ನ ಹೊಂದಿತ್ತು ಮತ್ತು ಆ ಕಾಡಿನ ರಾಜನಿಗೆ ಏನು ಬೇಕಾಗಿತ್ತು, ಯಾವ ಮಾಂಸವನ್ನ ತಿನ್ನುವುದರ ಆಸೆ ಆಗಿತ್ತು ಅಂತ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತದ. ಇನ್ನು ಇದರ ಮುಂದೆ ಏನಾಗ್ತದ, ಅದು ಆ ಮಾಂಸವನ್ನು ಇಷ್ಟಪಟ್ಟಿದ ತಿಂತದೇನಿಲ್ಲ ಅಂತ ನಾವೇನು ಮಾಡೋಣ ನೋಡೋಣ. ಅಂದ್ರೆ ಏನಾಗಿತ್ತಪ್ಪ, ಅಲ್ಲಿ ಫಾಕ್ಸ್ ಇದ್ದು ತನ್ನ ಮೋಸದಾಟದಿಂದ ಏನಾಗಿತ್ತಪ್ಪ ಅಂದ್ರೆ ಒಂಟೆ ಅನ್ನೋ ಪ್ರಾಣಿಯನ್ನು ಏನು ಮಾಡಿತ್ತು, ಕರೆದುಕೊಂಡು ಬಂದಿತ್ತು. ಕರ್ಕೊಂಡು ಬರೋದು ಅಷ್ಟೇ ಅಲ್ಲದೆ ಏನಾಗಿತ್ತಪ್ಪ ಅಂದ್ರೆ ಸಿಂಹನ ಹತ್ರ ತಂದು ಬಿಟ್ಟಿತ್ತು. ಆದ್ರೆ ಸಿಂಹನಿಗೆ, ಚಿರತೆಗೆ ಮತ್ತು ನರಿಗೆ ಏನ್ ಮಾಡ್ತಿದ್ರೆ ಅದೇ ಫಾರೆಸ್ಟ್ ಅಥವಾ ಕಾಡಿನ ಕಡೆಗೆ ದಾರಿ ತೋರಿಸಲು ಕಾಗೆ ಇವೆಲ್ಲವನ್ನು ಏನು ಮಾಡಿದವು, ಹೊಂಚ ಹಾಕ್ತಾ ಕೂತಿದ್ದವು. ಯಾಕಂದ್ರೆ ಈ ಅವಕಾಶವನ್ನು ತಪ್ಪಿಸ್ಕೊಂಡ್ರೆ ಮುಂದೆ ಯಾವತ್ತೂ ನಾವು ಒಂಟೆಯ ಮಾಂಸವನ್ನು ತಿನ್ನಲು ಆಗುವುದಿಲ್ಲ. ಆದ ಕಾರಣ ಏನ್ ಮಾಡಿದಪ್ಪ ಅಂದ್ರ ನರಿ ಹೋಗಿ ಒಂಟೆಯನ್ನ ಕರ್ಕೊಂಡು ಬಂದಿತ್ತು. ನಮ್ಮ ಕಾಡಿನ ರಾಜನಾದ ಸಿಂಹ ನಿನ್ನನ್ನ ಕರ್ಲಿಕ್ಕತ್ತಾರ, ಇನ್ವೈಟ್ ಮಾಡಿದಾರ, ಆಮಂತ್ರಣವನ್ನ ಮಾಡಿದಾರ, ನೀನ್ ಬರ್ಬೇಕು ಅಂತ ಹೇಳಿ ಸುಳ್ಳನ್ನ ಹೇಳಿ ಕರ್ಕೊಂಡು ಬರ್ತದ. ಮುಂದೆ ಏನಾಗ್ತದ ಅಂತ ನೋಡೋಣ. The fox, leopard and crow, he said, don't you see, I am tired and hungry. Go at once, get me some food. The ministers had to obey the king, so they went, but not very far. They sat on under a tree and discussed what to do. The fox came up with a clever plan. The others agreed to it, and back they went to the king. Bowing low, the crow stepped forward first. ನೋಡ್ರಿ, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನರಿ ಅಂದ್ರೆ ಸಿಂಹನಿಗೆ ಏನಾಯ್ತು, ಸಿಂಹ ಆರ್ಡರ್ ಮಾಡ್ತೈತಿ ಅಲ್ಲಿರ್ತಕ್ಕಂಥ ಮೂರು ಮಂತ್ರಿಗಳು. ಯಾರ್ಯಾರು ಮೂರು ಮಂತ್ರಿಗಳು? ಒಂದು ಫಾಕ್ಸ್ ಅಂದ್ರೆ ನರಿ, ಲಿಯೋಪಾರ್ಡ್ ಅಂದ್ರೆ ಚಿರತೆ, ಇನ್ನೊಂದು ಕ್ರೌ ಅಂದ್ರೆ ಕಾಗೆ. ಈ ಮೂರು ಮಂತ್ರಿಗೆ ಆರ್ಡರ್ ಮಾಡ್ತದ ಕಾಡಿನ ರಾಜನಾದಂತ ಸಿಂಹ. ಏನ್ ಹೇಳ್ತಂದ್ರ, ನಿಮಗ್ ನನಗೆ ಬೇಜಾರಾಗಕ್ಕೆ ಅನ್ಸತ್ತಿಲ್ಲ, ನನ್ಗೆ ಎಷ್ಟು ಆಯಾಸ ಆಗೈತಿ ನಿಮಗೆ ಗೊತ್ತಾಗತ್ತಿಲ್ಲ, ನನಗೆ ಹಸಿವಾಗೈತಿ, ಹೋಗ್ರಿ ಯಾರಾದ್ರೂ ನನಗೆ ಫುಡ್ ತಗೊಂಡ್ ಬರ್ರಿ, ಆಹಾರವನ್ನ ತೆಗೆದುಕೊಂಡು ಕೊಡ್ರಿ ಅಂತ ಹೇಳ್ತದ. ಅಲ್ಲಂದ್ರೆ ಫಾಕ್ಸ್, ಲಿಯೋಪಾರ್ಡ್ ಅಂಡ್ ಕ್ರೌ, he said, don't you see I am tired and hungry. ನೋಡ್ರ, ಮೂರು ಹೇಳ್ತಾವ, ನಮ್ಗೆ ಕಾಣತದ, ನಾವೇನು ಕಾಣಿಸತ್ತಿಲ್ಲ ಅಂತ ನಾನು ಹೇಳ್ಬೇನ. ಗೋ ಅಟ್ ಒನ್ಸ್, ಗೆಟ್ ಮಿ ಸಮ್ ಫುಡ್, ತಂದು ಕೊಡ್ರಿ, ನಂಗೆ ಫುಡ್ ತಂದು ಕೊಡ್ರಿ, ಆಹಾರನ ತಂದು ಕೊಡ್ರಿ ಅಂತ ಹೇಳ್ತಾರೆ. ದ ಮಿನಿಸ್ಟರ್ಸ್ ಹ್ಯಾಡ್ ಒಬೇ ದ ಕಿಂಗ್. ಅಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಆ ಮಿನಿಸ್ಟರ್ ಏನ್ ಮಾಡ್ತಾರು, ಅವನ ಮಾತನ್ನ ಅಥವಾ ರಾಜನ ಮಾತನ್ನ ಪಾಲಿಸಬೇಕಾಗ್ತದ. ಇಲ್ಲದ್ರೆ ರಾಜ ಏನ್ ಮಾಡ್ತಾನೆ, ಶಿಕ್ಷೆಗೆ ಒಳಪಡಿಸ್ತಾನು. ಅಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟರ್ಗೆ ಹೋಗಿ ಆ ಕಿಂಗ್ನ ಮಾತುಗಳನ್ನ ಕೇಳ್ತಾರು. ಸೊ ದೇ ವೆಂಟ್ ಬಟ್ ನಾಟ್ ವೆರಿ ಫಾರ್. ಹೋಗ್ತಾರ ಏನ, ಸಿಂಹನಿಗೆ, ಕಾಡಿನ ರಾಜನಂತ ಸಿಂಹನಿಗೆ ಆಹಾರ ತರಲಿಕ್ಕೆ ಫುಡ್ ತರಕ್ ಹೋಗ್ತಾರ. ಆದ್ರೆ ಏನಾಗ್ತಲ್ಲಿ, ಬಹಳ ದೂರ ಹೋಗಲ್ಲ, ಫಾರ್. ಬಹಳ ದೂರ ಹೋಗಲ್ಲ ಅವರು. ಯಾಕ? they sat down under a tree and discussed what to do. ನೋಡ್ರಿ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಗಿಡದ ಕೆಳಗಡೆ ಕೂಡಿರ್ತಾರ. ಅಂದ್ರೆ ಒಂದ್ ದೊಡ್ಡ ಮರ ಇರ್ತೈತಿ, ಆ ಮರದ ಕೆಳಗಡೆ ಕುತ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾರು. ಡಿಸ್ಕಸ್ ಮೀನ್ಸ್ ಚರ್ಚೆ. ನೋಡ್ರಿ, ಚರ್ಚೆಯನ್ನ ಮಾಡ್ತಾರು. ಎಲ್ಲಿ ಕುಂತು? ಅಂಡರ್ ಟ್ರೀ. ಮರದ ಕೆಳಗೆ ಕುತ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಏನ್ ಮಾಡೋದು ಈಗ ನಾವು ಅಂತ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡಕ್ ಹಿಡಿತಾರು. ಈಗ ಹೆಂಗ್ ಮಾಡೋದು, ಸಿಂಹ ನೋಡಿದ್ರ ಈಗಾಗಲೇ ಹಸಿವಾಗಿರೋ ಒಂಟೆಯನ್ನ ತಿನ್ಬಹುದಿತ್ತು, ಆದ್ರೆ ತಿಂದಿಲ್ಲ. ಏನೋ ಪ್ಲಾನ್ ಮಾಡತ್ತದ, ಏನ ಮಾಡೋದೀಗ, ನಾನೇನ್ ಮಾಡೋದೀಗ, ನಮ್ ನೆಕ್ಸ್ಟ್ ಯೋಜನೆ ಹೆಂಗ್ ಮಾಡೋದೀಗ, ಏನಾದ್ರು ಐಡಿಯಾ ಮಾಡ್ಬೇಕಲ್ಲ. ನೋಡ್ರಿ, ಅವ್ರೆಲ್ಲ ಏನ್ ಮಾಡ್ತಾರೆ, 3 ಜನ ಮಿನಿಸ್ಟರ್ಗಳು ಒಂದು ಮರದ ಕೆಳಗಡೆ ಕುತ್ಕೊಂಡು ಏನ್ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಏನ್ ಮಾಡೋದೀಗ ಅಂತ ಚರ್ಚೆ ಮಾಡಕ್ ಹಿಡಿತಾರೆ. A fox came up with a clever plan. ಅಲ್ಲಿ ಏನ್ ಮಾಡ್ತೈತಿ, ನರಿ ಬರ್ತದ, ಬಂದ್ ಏನ್ ಮಾಡ್ತದ, ತನ್ನ ಬುದ್ಧಿವಂತಿಕೆಯಿಂದ ಒಂದು ಐಡಿಯಾ ಅಥವಾ ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತದ. ಅದಕ್ಕೆ ಏನ್ ಮಾಡ್ತಾರ, ಆ ನರಿ ಇಟ್ಕೊಂಡಕ್ಕಂತ ಚಿಂತೆ, ಆ ನರಿ ಏನ್ ಪ್ಲಾನ್ ಮಾಡಿರ್ತದ, ಆ ಪ್ಲಾನ್ಗೆ ಎಷ್ಟು ಜನ ಅಂದ್ರೆ ಲಿಯೋಪಾರ್ಡ್ ಅಂಡ್ ಕ್ರೌ ಏನ್ ಮಾಡ್ತಾರೋ ಅಗ್ರಿ ಮಾಡ್ತಾರೆ. ಅಗ್ರಿ ಮೀನ್ಸ್ ಒಪ್ಪೋದು.
ಒಪ್ಪಿಗೆಯನ್ನ ಸಲ್ಲಿಸ್ತಾರೋ ಓಕೆ ಅಂತ ಹೇಳಿ ಒಪ್ಕೊಂಡ್ ಬಿಡ್ತಾರೆ. ಅಂಡ್ ಬ್ಯಾಕ್ ದ ವೇಮ್ ಟು ದಿ ಕಿಂಗ್ ಅಂದ್ರೆ ಏನ್ ಮಾಡ್ತಾರು ಮತ್ತೇನ್ ಮಾಡ್ತಾರು ಕಿಂಗ್ ಕಡೆ ವಾಪಸ್ ಬಂದ್ಬಿಡ್ತಾರು. ಅಲ್ಲಿ ಬಂದ ತಕ್ಷಣ ಏನ್ ಮಾಡ್ತಾರು 3 ಜನ ಮಂತ್ರಿಗಳು ಏನ್ ಮಾಡ್ತಾರ ನಮಸ್ಕಾರ ಮಾಡ್ತಾರು, ಬಗ್ಗಿ ನಮಸ್ಕಾರ ಮಾಡ್ತಾರು. ಕ್ರೌ ಸ್ಟೆಪ್ ಫಾರ್ವರ್ಡ್ ಫಸ್ಟ್. ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಕ್ರೌ ಏನ್ ಮಾಡ್ತೈತಿ ಫಸ್ಟ್ ಒಂದ್ ಹೆಜ್ಜೆ ಏನ್ ಮಾಡ್ತೈತಿ ಮುಂದಿಟ್ಟ ನಿಂದಿರ್ತೈತಿ. ಯುವರ್ ಮೆಜೆಸ್ಟಿ he said we are sorry that we have not found no food. ಅಲ್ಲಿ ಏನ್ ಮಾಡ್ತಿದ್ದಪ್ಪ ಅಂದ್ರ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ, ಸಾರಿ ಕೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ನಮ್ಮ ಕೈಯಿಂದ ಆಹಾರವನ್ನು ಹುಡುಕಿಕೊಂಡು ತರ್ಲಕ್ಕ ನಮ್ಮ ಕೈಯಿಂದ ಆಗ್ಲಿಲ್ಲ, ತಗೊಂಡ್ ಬರಕ್ ಸಾಧ್ಯವಾಗಲಿಲ್ಲ. ನೀವು ನಮ್ಮನ್ನ ಏನ್ ಮಾಡ್ಬೇಕು ಕ್ಷಮೆ ಯಾಚಿಸ್ಬೇಕು, ಕ್ಷಮೆಯನ್ನ ನಮಗ ನೀವು ಕೊಡ್ಬೇಕು. ದಯಮಾಡಿ ನಮ್ಮನ್ನ ಕ್ಷಮಿಸಿ, ನಿಮಗೆ ತರಲು ಆಹಾರ ನಮ್ಮ ಕೈಯಿಂದ ಹುಡುಕಕ್ಕಾಗಲಿಲ್ಲ, ಸಾಧ್ಯವಾಗಲಿಲ್ಲ. ದಯಮಾಡಿ ನಮ್ಮನ್ನ ಆದಷ್ಟು ಕ್ಷಮಿಸಿ ಅಂತ 3 ಮಂತ್ರಿಗಳು ಕೇಳ್ಕೊತಾರೆ. ಬಟ್ ವಿ ಕಾಂಟ್ ಲೆಟ್ ಅಸ್ ಸರ್ವ್. ಅಲ್ಲಿ ಏನ್ ಮಾಡ್ತಪ್ಪ ಅಂದ್ರ ನಾವ ಸರ್ವ್ ಮಾಡಕ್ಕೂ ಆಗಲ್ಲ. ಸರ್ವ್ ಅಂದ್ರ ಹಸಿವು, ನಾವ ಹಸಿವಿಲ್ಲ, ನಮ್ಗೆ ಹಸಿವಿಲ್ಲ. ಬಟ್ ವಿ ಕಾಂಟ್, ನಮ್ಗ ಹಸಿವಿಲ್ಲ. ಹಸಿವಾಗಿದ್ರೆ ಏನಾದ್ರು ತರ್ತಿದ್ರು, ಇವ್ರಿಗೆ ಹಸಿವಿಲ್ಲ ಅಂತ ಏನ್ ಮಾಡಿದ್ರು ಸಿಂಹನಿಗೆ ಸಹ ಆಹಾರ ತರಲು ಸಿಗ್ಲಿಲ್ಲ, ಹುಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಐ ಆಮ್ ಯುವರ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್ ಅಂಡ್ ಯು ಕ್ಯಾನ್ ಈಟ್ ಮೀ. ನೋಡ್ರಿ it will be my pleasure if I can satisfy your hunger. ನೋಡ್ರಿ ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ನಾನು ನಿಮ್ಮನ್ನ ಬಹಳ ನಂಬಿಕಸ್ತಿದ್ದೀನಿ, ನಿಷ್ಠಾವಂತ, ಫೇತ್ಫುಲಿ. ಫೇತ್ಫುಲ್ ಅಂದ್ರೆ ನಿಷ್ಠಾವಂತ. ನಾ ಬಹಳ ನಿಷ್ಠಾವಂತ ಅದೀನಿ, ನಾನು ನಿಮ್ಮಂಗ ಬಹಳ ನಿಷ್ಠೆಯಿಂದ ಕೆಲಸ ಮಾಡೀನಿ. ನೀವು ಏನೂ ಅನ್ಕೊಳ್ಳಂಗಿಲ್ಲ ಅಂದ್ರೆ ನನ್ನನ್ನು ನೀವು ತಿನ್ಬಹುದು, ತಿಂತೀರೇನಂತ. ಯು ಕ್ಯಾನ್ ಈಟ್ ಮೀ, ನೀವು ನನ್ನ ತಿಂತೀರಿ. ಈಟ್, ತಿನ್ನು. ತಿಂತೀರಿ ಏನಂತ ಕೇಳ್ತಾರ. ಇಟ್ ವಿಲ್ ಬಿ ಮೈ ಪ್ಲೆಜರ್ ಇಫ್ ಐ ಕ್ಯಾನ್ ಸ್ಯಾಟಿಸ್ಫೈ ಯುವರ್ ಹಂಗರ್. ನೋಡ್ರಿ ಇದೇನಾಗಿತ್ತಪ್ಪ ಅಂದ್ರೆ ನೀವು ನನ್ನನ್ನು ತಿಂದ್ರಂದ್ರ ನೀವು ನಿಮ್ಮ ಹಸಿವನ್ನ ಏನ್ ಮಾಡ್ತೀರಿ ಮುಗಿತೈತಿ, ಹಸಿವನ್ನ ನೀಗಿಸ್ಕೋತೀರಿ, ಹಸಿವು ನಿಮಗೆ ತಾಳ್ತೈತಿ, ನೀವು ಹಸಿವನ್ನ ನೀಗಿಸ್ಕೋಬಹುದು. ನನ್ನನ್ನು ತಿಂತಂದ್ರೆ ನಿಮ್ ಹೊಟ್ಟೆ ತುಂಬತೈತಿ ಅಂತ ಹೇಳ್ತದ. ದ ಫಾಕ್ಸ್ ಅಟ್ ಒನ್ಸ್ ಪುಶ್ಡ್ ದ ಕ್ರೌ aside and said. ಅಲ್ಲೇನ್ ಮಾಡ್ತೈತಿ ಕಾಗಿ ಹೇಳಿದ ತಕ್ಷಣ ಅಂದ್ರೆ ಕಾಗಿ ಹೇಳ್ತದೆ ನೀವು ತಿನ್ಬಹುದು, ನಿಮ್ಮ ಹಸಿವನ್ನ ನೀಗಿಸ್ಕೋಬಹುದು. ಅದಕ್ಕೆ ಫಾಕ್ಸ್ ನರಿ ಏನ್ ಹೇಳ್ತೈತಿ ಅದನ್ನ ಸೈಡ್ ಸರಿಸ್ತದ, ಕಾಗೆಯನ್ನ ಸೈಡ್ ಸರಿಸಿ ಹೇಳ್ತದ, ಓ ಕಿಂಗ್ ಪ್ಲೀಸ್ ಈಟ್ ಮೀ ಫಸ್ಟ್. ಓ ರಾಜ, ಓ ಕಾಡ್ದ ರಾಜ, ಏನ್ ಮಾಡು ನನ್ನನ್ನ ಮೊದಲು ತಿನ್ನು ಅಂತ ಯಾರು ಹೇಳ್ತಾರ? ಫಾಕ್ಸ್. ಯಾಕಪ್ಪ ಅಂದ್ರೆ ಆಲ್ರೆಡಿ ಏನ್ ಮಾಡ್ಕೊಂಡ್ ಬಂದರು, ಪ್ಲಾನ್ ಮಾಡ್ಕೊಂಡ್ ಬಂದವು. ಇಲ್ಲಾಂದ್ರೆ ಯಾರಿಗೂ ತಮ್ಮನ್ ತಾವ ಅರ್ಸ್ಕೋತಾರು, ಕಾಡ್ದ ರಾಜನಿಗೆ ನನ್ನ ತಿನ್ನು ಸಾಯಿಸ್ ಅಂತ ಯಾರು ಅನ್ಕೋತಾರು ಇಲ್ಲ. ಈ ಫಾಕ್ಸ್ ಏನ್ ಮಾಡ್ತಪ್ಪ ಅಂದ್ರೆ ಏನೋ ಒಂದು ಕ್ಲೆವರ್ ಐಡಿಯಾ, ಕ್ಲೆವರ್ ಪ್ಲಾನ್ ಅಂದ್ರೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಏನೋ ಒಂದು ಐಡಿಯಾ ಮಾಡ್ಕೊಂಡು ಬಂದದ ಇದು. ಅದಕ್ಕೆ ಏನಾಗ್ತದ ಅದಕ್ಕೂ ಕಾಗೆನು ಮತ್ತೆ ಲೀವರ್ಡ್ ಏನ್ ಮಾಡಿದ್ರು ಒಪ್ಪಿಗೆಯನ್ನ ಸಲ್ಲಿಸಿದ್ರು. ಅಗ್ರಿ ಅಂತ ಹೇಳಿದ್ನ ಅವನ ಪ್ಲಾನ್ ಏನ್ ಮಾಡಿದ್ರು ಅಗ್ರಿ ಆಗಿದ್ರು, ಒಪ್ಪಿಗೆಯನ್ನು ಸಹ ನೀಡಿದ್ರು. ಅದಕ್ಕೆ ಏನ್ ಮಾಡ್ತಾರೆ ಇಲ್ಲಿ ಬಂದ ಡ್ರಾಮಾ ಮಾಡತ್ತಾರು, ನಾಟಕ ಮಾಡಕತ್ತಾರ, ನನ್ನ ತಿನ್ನು ಅಂತ. ಕಾಗೆ ನನ್ನ ತಿನ್ನು ಅಂದ ತಕ್ಷಣ ಫಾಕ್ಸ್ ಅದನ್ನ ಸೈಡ್ ಸರಿಸಿ ಬರ್ತದ, ಓ ಕಾಡಿನ ರಾಜ ಮಹಾಪ್ರಭುವೆ ನೀನು ಏನ್ ಮಾಡಬೇಕು ಫಸ್ಟ್ ನನ್ನ ತಿನ್ನು, ಈಟ್ ಮೀ ಫಸ್ಟ್, ಐ ಹ್ಯಾವ್ ಮೋರ್ ಫ್ಲೆಶ್ ದೆನ್ ದ ಕ್ರೌ. ನೋಡಿ ಏನ್ ಹೇಳ್ತಿದ್ದಪ್ಪ ಅಂದ್ರ ನನ್ನ ಮೈಯಲ್ಲಿ ಬಹಳ ರೀತಿ ಫ್ಲೆಶ್. ಫ್ಲೆಶ್ ಮೀನ್ಸ್ ಮಾಂಸಖಂಡ. ನೋಡಿ ಅದು ಎದಕ್ಕಿಂತ ಏನ್ ಹೇಳ್ತಿದ್ದ ನಡೀತಿತ್ತು, ಕಾಗೆಗಿಂತ ಹೆಚ್ಚಿನ ಪ್ರಮಾಣದ ಮಾಂಸಖಂಡ ನನ್ನಲ್ಲಿದೆ. ಸೊ ಏನ್ ಮಾಡ್ಬೇಕು ನೀವು ದಯಮಾಡಿ ನನ್ನನ್ನ ತಿನ್ನಿ. ಸೊ ಆ ಥರ ಇದೇನ್ ಮಾಡ್ತೈತಿ ಕಾಡಿನ ರಾಜನ ಮುಂದೆ ಹೇಳ್ಕೊಳ್ತದ. ಹೇಳ್ಕೊಂಡು ಏನ್ ಮಾಡ್ತಪ್ಪ ನನ್ನನ್ನ ತಿನ್ನಿ ಅಂತ ಹೇಳಿದ ತಕ್ಷಣ ಅದು ಹೇಳಿ ಮುಗಿತದ ಲಿಯೋಪಾರ್ಡ್. ಯಾಕೆ 3 ಜನ ಮಂತ್ರಿಗಳು, ಕ್ರೌ ಆಯ್ತು, ಕ್ರೌ ಆದ ತಕ್ಷಣ ಫಾಕ್ಸ್ ಆಯ್ತು, ಫಾಕ್ಸ್ ಆದ ತಕ್ಷಣ ಲಿಯೋಪಾರ್ಡ್. ಇನ್ ಚಿರತೆ ಏನ್ ಹೇಳ್ತದಪ್ಪ ಅಂದ್ರ ಅತಿ ರಭಸದಿಂದ ನೋಡ್ರಿ ಅತಿ ರಭಸದಿಂದ ಬಂದು ಏನ್ ಹೇಳ್ತದ, ಸೇಡ್ ಐ ಆಮ್ ಯುವರ್
ನೋಡ್ರಿ ಲಿಯೋಪಾರ್ಡ್ ಏನ್ ಹೇಳ್ತಿದ್ರು ರಾಜನಿಗೆ, ಆ ಕಾಡಿನ ರಾಜ ಸಿಂಹನಿಗೆ ಏನ್ ಹೇಳ್ತಿದ್ರ, ನಾನು ದೊಡ್ಡ ಪ್ರಾಣಿ ಅದೀನಿ, ಬಿಗ್ಗರ್, ದೊಡ್ಡದಾದ, ನಾನು ಏನದೀನಿ, ಅತಿ ದೊಡ್ಡದಾದ ಪ್ರಮಾಣದಲ್ಲಿ ಇದ್ದೀನಿ, ಬೃಹತ್ ಪ್ರಮಾಣದ ಪ್ರಾಣಿ ಇದ್ದೀನಿ ನಾನು. ನೀನ್ ಏನ್ ಮಾಡ್ಬೇಕು, ಫಸ್ಟ್ ನನ್ನ ತಿನ್ನು, ನನ್ನ ತಿನ್ನು, ಕಾಗೆನೂ ಬೇಡ, ಫಾಕ್ಸ್ ಬೇಡ, ಫಸ್ಟ್ ನನ್ನ ತಿನ್ನು, ಬಿಕಾಸ್ ಐ ಆಮ್ ಇವನ್ ಬಿಗ್ಗರ್, ನಾನು ದೊಡ್ಡನೂ ಸಹ ಅದೇನಿ, ಮಾಂಸಖಂಡಗಳು ಜಾಸ್ತಿ ಇರೋದ್ರ ಜೊತೆಗೆ ಇವನ್ ನಾನು ದೊಡ್ಡನೂ ಸಹ ಅದೇನು, ದೊಡ್ಡ ಪ್ರಮಾಣದಲ್ಲಿ ಸಹ ಇದ್ದೀನಿ ಅಂತ ಹೇಳ್ತದ. ಮತ್ತೇನ್ ಮಾಡ್ತಪ್ಪ ಅಂದ್ರ, ದ ಕ್ಯಾಮೆಲ್ ವಾಸ್ ಡೀಪ್ಲಿ ಮೂವ್ಡ್ ಬೈ ದ ಲಾಯಲ್ಟಿ ಶೋನ್ ಬೈ ದ 3 ಮಿನಿಸ್ಟರ್ಸ್. ನೋಡ್ರಿ ಅಲ್ಲಿ ಏನ್ ಮಾಡಿತ್ತಪ್ಪ ಅಂದ್ರೆ ತನ್ನ ಅರ್ಹತೆ ಒಂದ್ ಏನ್ ಮಾಡಿದ್ರೆ ಡೀಪ್ ಆಗಿ ಆಳವಾಗಿ ಮುಳುಗೋಗಿತ್ತು. ಈಗ ನೋಡ್ರ ಅದನ್ನ ತಿನ್ನು, ನನ್ನ ಫಸ್ಟ್ ತಿನ್ನು, ನಿನ್ನ ಫಸ್ಟ್ ತಿನ್ನು ಅಂತ ಅನ್ನೋದ್ರೊಳಗ ತನ್ನ ಬುದ್ಧಿವಂತಿಕೆಯನ್ನು ತೋರ್ಸಕ್ ಏನಾಯ್ತು, ಒಂದು ಚಾನ್ಸ್ ಸಿಕ್ತು. ಯಾರಿಗಪ್ಪ ಅಂದ್ರ ಇರ್ತಕ್ಕಂಥ ಕ್ಯಾಮಲ್ಗೆ. ಕ್ಯಾಮಲ್ ಮೀನ್ಸ್ ಒಂಟೆ. ಏನ್ ಮಾಡ್ತಪ್ಪ ಅಂದ್ರ ಈ ಕ್ಯಾಮಲ್ ಏನ್ ಮಾಡ್ತದ, ಬಂದ ತನ್ನ ಅರ್ಹತೆ ಅಥವಾ ತನ್ನ ಲಾಯಲ್ಟಿ ತೋರಿಸ್ಕೊಳ್ಳೋ ಒಂದು ಚಾನ್ಸ್ ಇರ್ತದೆ ಹೇಳ್ತದ. He too thought it his duty to offer himself as food for the king. ನೋಡ್ರಿ ಡ್ಯೂಟಿ ಅದ, ನಿಮ್ದು ಕರ್ತವ್ಯ. ಯಾಕಂದ್ರ ಕಾಡಿನ ರಾಜ ನಿಮ್ಗೆ ಆಫರ್ ಮಾಡಿದ್ರೆ, ನಿಮ್ಗೆ ಆರ್ಡರ್ ಮಾಡಿದ್ರೆ ನೀವು ಆಹಾರವನ್ನ ತಂದು ಕೊಡುವುದು ನಿಮ್ಮ ಡ್ಯೂಟಿ. ಡ್ಯೂಟಿ ಮೀನ್ಸ್ ಕರ್ತವ್ಯ. ಅದು ನಿಮ್ಮ ಕರ್ತವ್ಯ ಅದ. ಸೊ ನೀವೇನ್ ಮಾಡ್ಬೇಕು, ತರಾಕಬೇಕು. ಯುವರ್ ಮೆಜೆಸ್ಟಿ ಹಿ ಸೇಡ್, ಅಲ್ಲಿ ಏನ್ ಹೇಳ್ತದೆ ನೋಡ್ರಿ ಬಂಡೆ, these 3 ministers of yours can be so useful to you, therefore I pray that you eat me instead. ಅಲ್ಲಿ ಏನ್ ಹೇಳ್ತಪ್ಪ ಅಂದ್ರ ಈ 3 ಮಿನಿಸ್ಟರ್ಸ್ ಅಂದ್ರೆ ಈ 3 ಮಂತ್ರಿಗಳು ನಿಮ್ಗೆ ಉಪಯೋಗಕಾರಿ ಆಗಿದ್ದಾರೆ, ನಿಮ್ಗೆ ಯಾವಾಗಲೂ ಉಪಯೋಗ ಆಗಿದ್ದಾರೆ, ಯೂಸ್ ಆಗಿದ್ದಾರೆ. therefore I pray that you eat me instead. ಅವರೆಲ್ಲರ ಪ್ರತಿಯಾಗಿ ನೀನು ಏನ್ ಮಾಡು, ನನ್ನನ್ನು ತಿಂದುಬಿಡು. ಯಾಕಂದ್ರೆ ನಾನಂತೂ ಯೂಸ್ ಆಗ್ತೀನಿ. ಅದರ ಪ್ರತಿಯಾಗಿ ಈ 3 ಮಂತ್ರಿಗಳು ನಿಮ್ಗೆ ಯಾವಾಗ ಯೂಸ್ ಆಗಿದ್ದಾರೆ ನನಗಂತೂ ಗೊತ್ತಿಲ್ಲ. ಅವ್ರು ಯೂಸ್ ಆಗಿದ್ದಾರೇನಾ, ನಿನ್ಗೆ ಯಾವಾಗಲೂ ಯೂಸ್ ಅಂದ್ರೆ ಸಹಾಯ ಸಿಕ್ಕಾರೇನಾ, ಅದರ ಪ್ರತಿಯಾಗಿ ನನ್ನ ತಿನ್ನು ಅಂತ ಹೇಳ್ಬಿಡ್ತದೆ. Hardly had a camel spoken these words when their 3 ministers got ready to pounce on him. ನೋಡ್ರಿ ಯಾವಾಗ ಒಂಟೆಗದ್ದು ಸಿಂಹನ ಮುಂದೆ ಈ ಮಾತನ್ನ ಹೇಳ್ತು, ಏನಂತ, ಅವ್ರು 3 ಜನರ ಪ್ರತಿಯಾಗಿ ನೀನು ನನ್ನನ್ನ ತಿಂದ್ಬಿಡು ಅಂತ. ಯುವರ್ ಮೆಜೆಸ್ಟಿ, ನೋಡು ಕಾಡಿನ ರಾಜ, ಮಹಾಪ್ರಭು, ನೀನು ಮಹಾರಾಜನೇ, ನೀನೇನ್ ಮಾಡ್ಬೇಕು, ಅವರ 3 ಜನ ತಿನ್ನುವುದರ ಬದಲು ಅದರ ಪ್ರತಿಯಾಗಿ ನೀನೇನ್ ಮಾಡು, ನನ್ನ ತಿಂದ್ಬಿಡು, ನನ್ನನ್ನ ತಿಂದ್ಬಿಡು ಅಂತ ಒಂಟೆ ಹೇಳ್ತದ. ಈ ಒಂದು ಮಾತು ಅಂದಿದ್ದ ತಕ್ಷಣ 3 ಮಿನಿಸ್ಟರ್ಸ್ ಯಾರ ಕ್ರೌ, ಲಿಯೋಪಾರ್ಡ್ ಅಂಡ್ ಫಾಕ್ಸ್ ಏನ್ ಮಾಡಿದ್ರಪ್ಪ, ರೆಡಿ ಆಗಿಬಿಟ್ರು. ಯಾಕಂದ್ರೆ ಅಲ್ಲಿ ಒಂಟೆ ಮಾಂಸವನ್ನು ತಿನ್ನುವ ಏನಾಗಿತ್ತು, ಚಟ ಇತ್ತು. ಅದನ್ನ ಅವಕಾಶವನ್ನ ನಾವು ಬಿಟ್ಕೊಡಂಗಿಲ್ಲ ಅಂತ 3 ಜನ ಕಾದ್ಕೊಂಡು ಕುಂತಿದ್ರು. ಮತ್ತೆ ಅದೇ ಅವಕಾಶವನ್ನ ಇನ್ನೊಂದು ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಏನ್ ಮಾಡಿದ್ರೆ, ಹೇಳಿದ ತಕ್ಷಣ ಏನ್ ಮಾಡಿದ್ರಪ್ಪ ಅಂದ್ರ ಅವರ 3 ಜನ ಮಿನಿಸ್ಟರ್ಸ್ ರೆಡಿ ಆಗಿ ಕೂತಿದ್ರು. ಅದು ಎದಕ್ಕೆ ಹೇಳಿದ್ರು, ಪೌನ್ಸ್ ಆನ್ ಹಿಮ್. ಪೌನ್ಸ್ ಅಂದ್ರೆ ಥಟ್ಟನೆ ಜಿಗಿಯಲು. ಅಥವಾ ಮೇಲೆರದು. ಜಿಗಿದ ಮೇಲೆ ಒಂಟೆ ನೋಡ್ರಿ ಅಟ್ಯಾಕ್ ಮಾಡ್ಬೇಕಾದ್ರೆ ಹೆಂಗ್ ಜಿಗಿದು ಹಿಡಿತಾವ, ತಮ್ಮ ಪಾಸ್ಗಳನ್ನ ಉಗುರುಗಳ ಮೂಲಕ ಹಿಂಗ್ ಹಿಡಿತಾವಲ್ಲ, ಅಟ್ಯಾಕ್ ಮಾಡ್ಬೇಕಾದ್ರೆ ಪ್ರಾಣಿಗಳು ಅದೇ ತರ ಥಟ್ಟನೆ ಜಿಗಿಯಲು ಮೇಲೆ ಎರಗಳು ಏನ್ ಮಾಡ್ತಾವ, ರೆಡಿಯಾಗಿ ನಿಂತಿರ್ತಾವ. ಯಾಕಂದ್ರ ಒಂಟೆ ಸಿಂಹನಿಗೆ ಹೇಳ್ತದ, ನೀನ್ ನನ್ನ ತಿಂದ್ಬಿಡು ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಿದ್ದಪ್ಪ ಅಂದ್ರ ಜಿಗಿದ್ ಕುಂತ್ಕೊಳಕ್ ಹಿಡ್ತದ. ಬಟ್ ದ ಲೈನ್ ಸ್ಟಾಪ್ಡ್. ನೋಡ್ರಿ ಬಟ್ ಏನ್ ಮಾಡ್ತದ ಲೈನ್, ಆ ಕಾಡಿನ ರಾಜನ ಅಂತ ಸಿಂಹ ಏನ್ ಮಾಡ್ತದ, ಒಂದ್ ಕಡೆ ನಿಂತು ಏನ್ ಹೇಳ್ತದಂದ್ರ ಇಮಿಡಿಯೇಟ್ಲಿ ಅಂದ್ರೆ ತತ್ಕ್ಷಣವಾಗಿ ಏನ್ ಹೇಳ್ತದ, ಯು ಆರ್ ಆಲ್ ಸೋ ಟ್ರೂ ಅಂಡ್ ಫೇತ್ಫುಲ್ ಟು ಮೀ. ನೋಡ್ರಿ ಅದೇನ್ ಹೇಳ್ತದಪ್ಪ ಅಂದ್ರ ನೀವೆಲ್ಲರೂ ನನ್ನ ನಂಬಿಕಸ್ಥರು, ನನ್ನ ನಿಷ್ಠಾವಂತ ಮಂತ್ರಿಗಳಿದ್ದೀರಿ ಮತ್ತು ಸತ್ಯದಿಂದ ಅದೇರಿ, ಟ್ರೂ ಸತ್ಯತೆಯಿಂದ ಅದೇರಿ, ನಿಷ್ಠಾವಂತರದೇರಿ. ಐ ಆಮ್ ಡೀಪ್ಲಿ ಟಚ್ಡ್ ಬೈ ಯುವರ್ ಆಫರ್ಸ್ ಅಂಡ್ ಅಕ್ಸೆಪ್ಟ್ ದೆಮ್ ಆಲ್. ನೋಡ್ರಿ ಅವೇನ್ ಮಾಡ್ತಾ ಅಂದ್ರ ಅದು ಸಿಂಹ ಏನ್ ಹೇಳ್ತದ ಅಂದ್ರ ನೀವೆಲ್ಲರೂ ನನ್ನ ಸತ್ಯದಿಂದ ಇರೋದ್ರಿಂದ ನನ್ನ ಜೊತೆ ಏನ್ ಮಾಡಿರಿ, ನಿಷ್ಠಾವಂತದಿಂದ ಅದೇರಿ. ನಾನು ಏನ್ ಮಾಡ್ತೇನೆ, ನಿಮ್ಮೆಲ್ಲರ ಆಫರ್ ಅದನ್ನ ನೀ ಏನೇನು ಹೇಳಲ್ಲ ಅದನ್ನೆಲ್ಲ ನಾನು
ಒಪ್ಕೊಳಕ್ ರೆಡಿ ಇದ್ದೇನು, ನಾನು ಏನ್ ಮಾಡ್ತೀನಿ ಒಪ್ಕೋತೇನಿ. ಐ ಶಾಲ್ ಈಟ್ ಆಲ್ ಆಫ್ ಯು. ನೋಡ್ರಿ ನಾನು ನಿಮ್ಮೆಲ್ಲರನ್ನ ತಿನ್ಬಹುದು. ಯಾರು ಹೇಳ್ತಾರೆ ಮಾತು? ಸಿಂಹ ಹೇಳ್ತದ, ನಾನು ನಿಮ್ಮೆಲ್ಲರನ್ನ ತಿನ್ಬಹುದು. ಬಟ್ ಇನ್ ದ ಸೇಮ್ ಆರ್ಡರ್ ಇನ್ ವಿಚ್ ಯು ಆಫರ್ಡ್ ಯುವರ್ ಸೆಲ್ಫ್ಸ್. ನೋಡ್ರಿ ಅಲ್ಲೇನ್ ಮಾಡ್ತಾರೆ, ನಿಮ್ಮಷ್ಟಕ್ಕೆ ನೀವ ಯಾರು ಅರ್ಪಿಸ್ಕೋತೀರಿ ಅಂತ ಅವ್ರನ್ನ ಏನ್ ಮಾಡ್ತೀನಿ ನಾನು ತಿಂತೀನಿ. ನಾನು ನೀವೆಲ್ಲರೂ ತಿನ್ಬೋದು, ಒಂಟೆನೂ ತಿನ್ಬೋದು, ಫಾಕ್ಸ್ಗೂ ತಿನ್ಬೋದು, ಲಿಯಪಾರ್ಡ್ಗೂ ತಿನ್ಬೋದು, ಬಿಟ್ರೆ ಕ್ರೌಗೂ ತಿನ್ಬೋದು ಅಂತ ಯಾರು ಹೇಳ್ತಾರೋ ಸಿಂಹ. ನಾನು ನಿಮ್ಮೆಲ್ಲರನ್ನೂ ತಿಂದು ಮುಗಿಸ್ಬೋದು, ಆದ್ರೆ ನಿಮ್ಮಷ್ಟಕ್ಕೆ ನೀವ ಅನ್ಕೊಂಡು ಯಾರು ನನ್ನ ಮುಂದೆ ಬರ್ತೀನಿ ನಾ ಅವ್ರಿಗೂ ತಿಂತೀನಿ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ದ ಮಿನಿಸ್ಟರ್ಸ್ ಲುಕ್ ಈಚ್ ಅದರ್. ಅಲ್ಲಿ ಮಾತು ಅಂದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟರ್ ಏನ್ ಮಾಡ್ತಾರು, ಮುಖಕ್ಕೆ ಮುಖ ನೋಡ್ಕೋತಾರು, ಒಬ್ರು ಮುಖ ಒಬ್ರು ನೋಡ್ಕೋತಾರ. ಮಿನಿಸ್ಟರ್ 3 ಜನ ನೋಡ್ಕೋತ ತಕ್ಷಣ ಏನ್ ಮಾಡ್ತಾರು, ದೇರ್ ವಾಸ್ ನೋ ಮೂಮೆಂಟ್ ಟು ಲಾಸ್. ನೋಡ್ರಿ ಇಲ್ಲಿ ಒಂದು ಅವಕಾಶನೇ ಇರಂಗಿಲ್ಲ, ನಾವೆಲ್ಲವನ್ನ ಏನ್ ಮಾಡ್ಕೊತು ಕಳ್ಕೊಂಡು ಇನ್ನೇನು ಹುಟ್ಟಿಸ್ಕೊಳಕಾಗ್ಲಿ ಏನು ಉಳಿಸ್ಕೊಳಕಾಗ್ಲಿ ಚಾನ್ಸೇ ಇಲ್ಲ ಆ ಮೂಮೆಂಟ್ ಒಳಗಂತ ಹೇಳ್ತಾರೆ. ಅವೇ ಫ್ಲೇವ್ ದ ಕ್ರೌ, ಅವೇ ರ್ಯಾನ್ ದ ಫಾಕ್ಸ್ ಅಂಡ್ ಅವೇ ಫ್ಲೆಡ್ ದ ಲಿಯೋಪಾರ್ಡ್. ನೋಡ್ರಿ ಅಲ್ಲೇನ್ ಮಾಡ್ತಂದ್ರ ಹಾರಿ ಹೋಗ್ತದ ಕ್ರೌ. ಯಾಕ ತನ್ನ ಹತ್ರೊಳಗೆ ರೆಡಿ ಇದ್ದಿರ್ಲಿಲ್ಲ ತಿನ್ನೋಕ. ನನ್ನ ತಿನ್ನು ಅಂತ ಆಗ ಅಂದ್ರು. ಯಾವಾಗ ನೀವಾಗಿ ನನ್ನ ಮುಂದೆ ಬರ್ತೀರಿ ನಾ ಅವ್ರು ತಿಂತೇನೆ ಅಂತ ಅಂದ ತಕ್ಷಣ ಸಿಂಹ ಅಂದ ತಕ್ಷಣ ಅವ್ರು ಯಾರು ಮುಂದೆ ಬರಲಿಲ್ಲ. ಅದಕ್ಕೆ ಕಾಗೆನೂ ಹಾರೋಯ್ತು, ನರಿ ಓಡ್ ಹೋಯ್ತು, ಮತ್ತು ಚಿರತೆ ಅಲ್ಲೇ ಮರೆಯಾಗಿ ಹೊರಟು ಹೋಯ್ತು. ಅದು ಲೈನ್ ಹೇಳ್ತದ, ದ ಲೈನ್ ಹ್ಯಾಡ್ ಹಾರ್ಟ್ಲಿ ಲಾಫ್. ಅವಾಗ ಏನ್ ಮಾಡ್ತದ, ಹೃದಯ ಬಿಚ್ಚಿ ಅಥವಾ ಮನಸ್ಸನ್ನ ಬಿಚ್ಚಿ ಏನ್ ಮಾಡ್ತದ, ಲೈನ್ ನಗಾಕ್ ಹಿಡ್ತದ. ಲಾಫ್ ಅಂದ್ರೆ ನಗು. ನಗಾಕ ಸ್ಟಾರ್ಟ್ ಮಾಡ್ತದ, ಜೋರ್ ನಗ ಸ್ಟಾರ್ಟ್ ಮಾಡ್ತದ. ಹಿ ಟರ್ನ್ ಟು ದಿ ಕ್ಯಾಮೆಲ್ ಅಂಡ್ ಸೇಡ್. ನಕ್ಕೋತ್ ಏನ್ ಮಾಡ್ತದ ಸಿಂಹ, ಯಾರ ಕಡೆ, ಕ್ಯಾಮೆಲ್ ಕಡೆ ಮುಖ ಮಾಡಿ ಹೇಳ್ತದ, ಯು ಹ್ಯಾವ್ ಪ್ರೊವೈಡ್ ಮೈ ಮೋಸ್ಟ್ ಲವ್ವಿಂಗ್ ಅಂಡ್ ಲಾಯಲ್ ಫ್ರೆಂಡ್. ನೋಡು ನೀ ನನ್ನ ಅತಿ ಹೆಚ್ಚಿನ ಪ್ರೀತಿಯ ಗೆಳೆಯಾದಿ, ನನಗೆ ನೀ ಭಾಳ ಇಷ್ಟ ಆಗಿದ್ದಿ, ನನ್ನ ಪ್ರೀತಿಯ ಗೆಳೆಯಾದಿ. ಯಾಕಂದ್ರ ಯು ಶಾಲ್ ಲಿವ್ ವಿತ್ ಮಿ ಆಲ್ ಯುವರ್ ಲೈಫ್. ನೀ ಏನ್ ಮಾಡ್ತಿ, ನನ್ನ ಸಲುವಾಗಿ ಇಡೀ ನಿನ್ನ ಜೀವನವನ್ನ ಕೊಡಕ್ ರೆಡಿ ಇದ್ದಿ. ನೀನ್ ಇಡೀ ಜೀವವನ್ನು ಸಹಾಯ ಮಾಡಕ ಕೊಡಕ್ ರೆಡಿ ಇದ್ದಿ. ನೋ ಹಾರ್ಮ್ ಶಾಲ್ ಎವರ್ ಕಮ್ ಟು ಯು. ನೋಡ್ರಿ ನಿನಗೆ ಯಾವಾಗ ನಾನು ತೊಂದರೆ ಬರಕ್ ನನ್ನ ಕೊಡಲ್ಲ. ಹಾರ್ಮ್ ಅಂದ್ರೆ ತೊಂದರೆ. ನಾನು ಯಾವತ್ತೂ ನಿನಗೆ ತೊಂದರೆಯನ್ನು ಬರಕ ಕೊಡಲ್ಲ. ಅಂಡ್ ಯು ಅಂಡ್ ದ ಟೂ ಲಿವ್ಡ್ ಆನ್ ಹ್ಯಾಪಿಲಿ ಟುಗೆದರ್. ನೋಡ್ರಿ ಏನ್ ಹೇಳ್ತಾರ, ನಾವಿಬ್ರು ಏನ್ ಮಾಡೋದು, ಖುಷಿಯಿಂದ ಸಂತೋಷದಿಂದ ಈ ಕಾಡಿನಲ್ಲಿ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಅಂತ ಏನ್ ಮಾಡೋದು, ನಾವ್ ಇಲ್ಲೇ ಇದ್ಬಿಡುನು, ಖುಷಿಯಿಂದ ನಾವಿರೋನು ಅಂತ ಯಾರು ಹೇಳ್ತಾರೆ ಇಲ್ಲಂದ್ರ ಸಿಂಹ ಹೇಳ್ತದ. ನೋಡ್ರಿ ಆಗಳಿಂದ ಫಾಕ್ಸ್ ಲಿಯೋಪಾರ್ಡ್ ಏನ್ ಮಾಡಿದ್ರು, ನನ್ನ ತಿನ್ನು, ನಾನು ಯುವರ್ ಮೆಜೆಸ್ಟಿ, ನಾನು ನಿಷ್ಠಾವಂತ ಫೇತ್ಫುಲ್ ಅದೇನಿ. ನೋಡ್ರಿ ಇಷ್ಟೆಲ್ಲ ಹೇಳಿದ್ರು, ಆದ್ರೆ ತಮ್ಮನ್ ತಾವು ನೀವಾಗಿ ಮುಂದೆ ಬರ್ರಿ ಅಂದ್ರೆ ಯಾರು ಬರ್ಲಿಲ್ಲ. ನೋಡ್ರಿ ಸುಳ್ಳು ಹೆಂಗಿರ್ತದ ಮತ್ತು ಸತ್ಯ ಹೆಂಗಿರ್ತದ. ನಿಷ್ಠಾವಂತ ಮನಸ್ಸಿನ ಮೂಲಕ ತಮ್ಮನ್ ತಾವು ತೊಡಸ್ಕೊತಪ್ಪ, ತಮ್ಮನ್ ತಾವು ಅರ್ಚನೆ ಮಾಡ್ಕೊಳ್ತಂದ್ರ ಯಾರು ಅದ್ರ ಸಹ ಮುಂದೆ ಬಂದೇ ಬರ್ತಾರ. ಅದು ಇಲ್ಲೇನಾಗಿತ್ತಪ್ಪ ಅಂದ್ರೆ ಮೋಸದ ಆಟ. ಅಂದ್ರ ಇವರೆಲ್ಲ ನನ್ನ ತಿನ್ನು ಅಂತ ಹೇಳಿದ್ಮ್ಯಾಲ ಒಂಟೆಗೂ ಹೀಗೆ ಅಂತದ. ಒಂಟೆ ಹೀಗೆ ಅಂದ ಮ್ಯಾಗ ಆಕಾರದಲ್ಲಿ ದೊಡ್ಡದಿರುವುದರಿಂದ ಸಿಂಹ ಏನ್ ಮಾಡ್ತದ, ಒಂಟೆ ಮಾಂಸವನ್ನ ತಿಂತದ ಅಂತ ತಿಳ್ಕೊಂಡ ನರಿಯ ಪ್ಲಾನ್ ಇತ್ತು. ಅದು ಏನಾಗಿದೆಲ್ಲ ಉಲ್ಟಾಗಿ ಹೋಯ್ತು. ಏನಾಗ್ತದಪ್ಪ ಅಂದ್ರ ಯಾವುದೇ ವ್ಯಕ್ತಿ ಜೊತೆ ಇರ್ಬೇಕಾಗಿತ್ತಪ್ಪ ಅಂದ್ರೆ ಮನಸ್ಸು ನೋಡಿ, ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಾಟಕೀಕರಣ ಮಾಡಬಾರ್ದು. ನಮ್ಮ ನಿಜಾಂಶ ಸತ್ಯತೆಯಿಂದ ನಾವೇನ್ ಮಾಡ್ಬೇಕು, ಅವ್ರ ಜೊತೆ ನಡ್ಕೊಳ್ಬೇಕು. ಇಲ್ಲಿ ಏನಾಗ ಗೊತ್ತಾಗ್ತದ ನರಿಯ ಮೋಸಲಾತ ಹೆಂಗಿತ್ತು ಅಂತ. ಇಲ್ಲಿ ಏನಾಯ್ತಪ್ಪ ಅಂದ್ರೆ ನಿಮ್ ದ ಕಿಂಗ್ಸ್ ಮಿನಿಸ್ಟರ್ಸ್ ಏನ್ ಮಾಡಿದ್ರು, ಹೆಂಗಿದ್ರು ಅನ್ನೋದು ಗೊತ್ತಾಯ್ತು. ಆ ಮಿನಿಸ್ಟರ್ ಯಾರು ಅನ್ನೋದು ಗೊತ್ತಾಯ್ತು. ಇಲ್ಲಿ ಏನಾಯ್ತು ಅಂದ್ರೆ ನಿಮ್ ಪಾಠ ಏನಾಯ್ತು, ಎಂಡ್ ಆಯ್ತು. ಓಕೆ, ಇನ್ನೆಷ್ಟು ನಿಮ್ದು ಏನಾಯ್ತು ಸ್ಟಡಿ ಇರ್ತೈತಿ, ಅದನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಸ್ಟಡಿನ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು.